ನಿಮ್ಗೇನಾದ್ರೂ ನಿಮ್ ಸೊಂಟ ಹೀಗಿದ್ಯಾ, ನಿಮ್ಗೇನಾದ್ರೂ ಸೊಂಟದಲ್ಲಿ ಈ ತರ ಕರ್ವ್ ಇದ್ದಾಗ ನಂಗೆ ಹೈಪರ್ಲೋಡೋಸಿಸ್ ಇದೆ, ನಾನು ಇದನ್ನ ಫಿಕ್ಸ್ ಮಾಡ್ಕೊಬೇಕು ಅನ್ಕೋಬಹುದು. ಆದ್ರೆ ಇದು ನಿಜಕ್ಕೂ ಒಂದು ಪ್ರಾಬ್ಲಮ್. ಮೊದಲನೇದಾಗಿ ಲಂಬಾರ್ ಲಾರ್ಡೋಸಿಸ್ ಅಂದ್ರೆ ಅದು ನಾರ್ಮಲ್. ನಿಮ್ಮ ಸ್ಪೈನ್ ನ್ಯಾಚುರಲ್ ಆಗಿನೇ ಸೊಂಟದ ಹತ್ರ ಹಂಗ್ ಕರ್ವ್ ಆಗಿರುತ್ತೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಎಲ್ಲಾರ್ ಬೆನ್ನು ಮೂಳೆನೂ ಒಂದೇ ತರ ಶೇಪ್ ಅಲ್ಲಿ ಇರಲ್ಲ. ನಿಮ್ಮ ಅನಾಟಮಿ, ಪೆಲ್ವಿಸ್ ಶೇಪ್, ಬಾಡಿ ಪ್ರಪೋರ್ಷನ್ ಮತ್ತೆ ಇಂಡಿವಿಜುವಲ್ ಸ್ಟ್ರಕ್ಚರ್ ಇವೆಲ್ಲಾನು ನಿಮ್ ಲೋವರ್ ಬ್ಯಾಕ್ ಹೇಗ್ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಬಹುದು. ಸೊ ನಿಮ್ ಲೋವರ್ ಬ್ಯಾಕ್ ಸ್ವಲ್ಪ ಜಾಸ್ತಿ ಕರ್ವ್ ಆಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ನಿಮ್ ಸ್ಪೈನ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಅಲ್ಲ, ಅಥವಾ ನಿಮ್ ಪಾಸ್ಚರ್ ಪೂರ್ತಿಯಾಗಿ ಹಾಳಾಗೋಗಿದೆ ಅನ್ನೋದು ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಹುಟ್ಟೋ ಪ್ರಶ್ನೆ ಏನಂದ್ರೆ ನಿಮ್ಗೆ ಏನಾದ್ರೂ ನೋವಿದ್ಯಾ, ನೋವೇನಾದ್ರೂ ಜಾಸ್ತಿ ಆಗ್ತಿದ್ಯಾ, ನಿಮ್ಮ ಮೂವ್ಮೆಂಟ್ ಮತ್ತೆ ಫಂಕ್ಷನ್ಸ್ ಮೇಲೆ ಏನಾದ್ರೂ ಎಫೆಕ್ಟ್ ಆಗ್ತಿದ್ಯಾ, ಇದೆಲ್ಲಾನು ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಿಮ್ ಹಿಪ್ ಫ್ಲೆಕ್ಸಸ್ ಟೈಟ್ ಇದೆ, ನಿಮ್ ಗ್ಲೂಟ್ ವೀಕ್ನೆಸ್ ಇದೆ, ಅದಕ್ಕೇನೆ ಹೈಪರ್ಲೋಡೋಸಿಸ್ ಇದೆ ಅಂತ ಹೇಳೋದು ತುಂಬಾ ಸಿಂಪ್ಲಿಸ್ಟಿಕ್ ಅನ್ಸುತ್ತೆ. ನಿಮ್ಮ ಸೊಂಟ ಹಲವಾರು ಕಾರಣಗಳಿಂದ ಈ ತರ ಆಗಿರಬಹುದು. ಸೊ ನಮ್ ಸೊಂಟದ ಕರ್ವ್ನ ಫಿಕ್ಸ್ ಮಾಡೋಕ್ಕೂ ಮೊದಲು ಅದು ಯಾಕೆ ಹಿಂಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ರೀಲ್ ಅಲ್ಲಿ ನಾನು ನಿಮ್ ಸೊಂಟ ಈ ತರ ಆಗೋದಕ್ಕೆ ಯಾವ್ಯಾವ ಕಾರಣಗಳಿದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ತನಕ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತೆ ಫಾಲೋ ಮಾಡಿ.